ದೇವರ ಸ್ಮರಣೆ ಮಾಡು, ದೇವರ ಸ್ಮರಣೆ ಮಾಡು ಅಂತ ಹೇಳಿ. ಹರಿ ಭಜನೆ ಮಾಡು ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡು. ಹರಿ ಭಜನೆ ಮಾಡು ನಿರಂತರ, ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡು. ಯಾಕೆ ಮಾಡು ಅಂದ್ರೆ ಅವನಿಂದ ನಮಗೆ ಅನಂತವಾದ ಪ್ರಯೋಜನ ಇದೆ, ಅನಂತವಾದ ಉಪಕಾರವನ್ನ ಪ್ರತಿ ಕ್ಷಣದಲ್ಲಿ ದೇವರು ನಮಗೆ ಮಾಡ್ತಾನೆ. ಅದಕ್ಕಾಗಿ ಅವನ ಸ್ಮರಣೆಯನ್ನ ಮಾಡು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಸಂತತಂ ಚಿಂತೆಯನಂತಂ ಅಂತ್ಯಕಾಲೇ ವಿಶೇಷತಃ. ದೇವರ ಸ್ಮರಣೆ ಮಾಡು. ಇನ್ನೊಂದು, ದೇವರ ಸ್ಮರಣೆ ಮಾಡಲಿಕ್ಕೆ ನಿಯಮಗಳಿಲ್ಲ, ಬಂಧನಗಳಿಲ್ಲ. ನೀನು ಯಾವಾಗ ಬೇಕು ಅವಾಗ ಮಾಡಬಹುದು. 24x7 ಕೂತಾಗ, ನಿಂತಾಗ, ಓಡಾಡುವಾಗ ಮಾಡಬಹುದು. ಎರಡು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ. ದೇವರ ಸ್ಮರಣೆ ಮಾಡೋದು ಎರಡು ಕೆಲಸ ಮಾಡೋದು ಬರಂಗಿಲ್ಲ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಯಾವುದು? ಒಂದು ತಿನ್ನೋ ಮುಂದೆ ಬರಲ್ಲ, ಮಲಗಿದಾಗ ಬರಲ್ಲ. ಉಳಿಕೆ ಸಮಯದಲ್ಲಿ ಏನ್ ಮಾಡ್ತಾ ಇರ್ಬೇಕು ಅಂದ್ರೆ ಅಂತ ಇರ್ಬೇಕು. ಅನ್ನೋದು ಮುಗೀತು ಅಂದ್ರೆ ತಿಂತಾ ಇರ್ಬೇಕು. ನಮ್ಮ ಗುರುಗಳು ಹೇಳಿ ಯಾವುದೋ ಒಂದು ಅಡಿಗೆ ಅಂತ ಇರಬೇಕು, ಇಲ್ಲಾಂದ್ರೆ ತಿಂತಾ ಇರಬೇಕು ಅಂತ. ನಮಗೇನಾಗಿದೆ? ಅಂತ ಇರಬೇಕು ಹೋಗೋದು, ತಿಂತಾ ಇರಬೇಕೆ ಜಾಸ್ತಿ ಆಗಿದೆ. ಆದರೂ ದೇವರ ಸ್ಮರಣೆ ಮಾಡಿ. ಯಾಕೆ ಮಾಡ್ಬೇಕು? ಅನಂತವಾದ ಉಪಕಾರ ಮಾಡ್ತಾನೆ ನಮ್ಮ ಜೀವನದಲ್ಲಿ. ಒಂದು ಬಾರಿ ನಮಗೆ ಯಾರಾದರೂ ಉಪಕಾರ ಮಾಡಿದ್ರೆ ಅವರ ಅವರು ಬೆಟ್ಟಾದಾಗೆಲ್ಲ ನೆನೆಸ್ತೀವಿಲ್ಲ, ನೀವು ಭಾಳ ಉಪಕಾರ ಮಾಡಿರಿ ಭಾವ ಅವರಂತರ ನಾವು ಮಾಡಿದ್ದು ಒಂದೇ ಸರಿ. ಇಷ್ಟ್ಯಾಕೆ ಸರಿ ನೆನೆಸ್ತೀರಿ ಅಂದ್ರೆ, ಮಾಡಿಸಿಕೊಂಡ ವ್ಯಕ್ತಿ ಹೇಳ್ತಾನೆ, ನೀವು ಅವತ್ತೇನಾದ್ರೂ ಉಪಕಾರ ಮಾಡಿದ್ದಿಲ್ಲ ಅಂದ್ರೆ ನಾನು ಈ ಸ್ಟೇಜಿಗೆ ಬರ್ತಿದ್ದೆ. ಒಂದು ಬಾರಿ ಉಪಕಾರ ಮಾಡಿದವರ ಸ್ಮರಣೆಯನ್ನ 10 ಬಾರಿ ಮಾಡ್ತೇವೆ ಅಂತಾದರೆ ಅನಂತವಾದ ಉಪಕಾರವನ್ನ ಮಾಡ್ತಕ್ಕಂಥ ವ್ಯಕ್ತಿಯ ಸ್ಮರಣೆ ಎಷ್ಟು ಮಾಡಬೇಕು? ನಾವು ಅನಂತವಾಗಿ ಮಾಡ್ತೇವೆ. ಯಾಕೆ ದೇವರ ಸ್ಮರಣೆ ಯಾಕೆ ಮಾಡ್ಬೇಕು ಅಂದ್ರೆ ಅವನಿಂದ ನಮಗೆಲ್ಲ ಪ್ರಯೋಜನ ಇದೆ, ನಮ್ಮಿಂದ ದೇವರಿಗೆ ಏನೂ ಪ್ರಯೋಜನ ಇಲ್ಲ. ಏನಾದ್ರೂ ಪ್ರಯೋಜನ, ಏನೇನೇನು ಪ್ರಯೋಜನ ಇಲ್ಲ. ದೇವರಿಂದ ನಮಗೆಲ್ಲ ಇದೆ, ನಾವು ಅನುಭವದು ಅಲ್ರಿ. ದೇವರಿಗೆ ಬೇರೆಯವರಿಂದ ಪ್ರಯೋಜನ ಇರ್ಲಿಕ್ಕಿಲ್ಲ, ದೇವತೆಗಳಿಂದಲೂ ಪ್ರಯೋಜನ ಇಲ್ಲ. ಹೆಂಡತಿಯಿಂದ ಪ್ರಯೋಜನ ಇರ್ತಲ್ವಾ? ಅಂದ್ರೆ ಹೆಂಡತಿಯಿಂದಲೂ ದೇವರಿಗೆ ಪ್ರಯೋಜನ ಇಲ್ಲ. ಒಂದ್ಸರಿ ರಮಾದೇವಿ ಪರಮಾತ್ಮ ಮಾತಾಡ್ತಾ ಕೂತಿದ್ರಂತ ಸಾಯಂಕಾಲಕ್ಕೆ. ಹಿಂದೆಲ್ಲ ಗಂಡ ಹೆಂಡತಿ ದಿನ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಿದ್ರು ಆರಾಮಾಗಿ ಕೂತ್ಕೊಂಡು, ಸಾಯಂಕಾಲ ಒಂದು ಅರ್ಧ ಗಂಟೆ. ಈಗೆಲ್ಲ ಮಾತಾಡೋದು ಹೋಗ್ಬಿಟ್ಟವ್ರು, ಏನಿದ್ರು ಫೋನು. ಗಂಡ ಹಾಲ್ನಾಗಿರ್ತದ, ಹೆಂಡತಿ ಅಡಿಗೆ ಮನೆಯಾಗ ಕೂತಿರ್ತದ. ಆಕಿ ಮೆಸೇಜ್ ಹಾಕ್ತಾಳೆ, ಎಷ್ಟು ಚಪಾತಿ ತಿನ್ನುತ್ತೀರಿ? ಟಿಂಗ್ ತಿನ್ನೋರು 4 ಅಂತೀವಿ, ಟಿಂಗ್ ಅಂತ. ಅರ್ಧ ತಾಸಿಗೆ ಚಪಾತಿ ರೆಡಿ. ಇವೇ ನಡೀತಾವೆ. ಬಾಯಿ ತುಂಬ ಮಾತೇ ಆಡೋದಂಗಿಲ್ಲ ಯಾರು. ಮಾತಾಡ್ಬೇಕು ಅಂತ ಹೇಳಿದೆ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಮಾತಾಡ್ತಾ ಕೂತಾಗ ರಮಾದೇವಿ ಕೇಳಿದೆ ಅಂತ ಭಗವಂತಿಗೆ, ಸ್ವಾಮಿ ನಿಮಗೊಂದು ಪ್ರಶ್ನೆ ಕೇಳ. ಅವಶ್ಯವಾಗಿ ಕೇಳು ಅಂದ ದೇವರು. ಅಲ್ಲ, ನೀವೇನು ಕೋಪ ಮಾಡ್ಕೋಂಗಲ್ಲ ಅಂದ. ನೀವೇನು ಬ್ಯಾಸರಿಗೆ ಮಾಡ. ಇವೆಲ್ಲ ಈ ರೂಢಿ ಒಳಗೆ ಬಂದ್ಬಿಟ್ಟವ. ಆಚಾರ್ಯ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವೇನು ತಪ್ಪು ತಿಳ್ಕೋಬಾರ್ದು ಅಂತ. ನಾವು ತಿಳ್ಕೊಂಡ್ರೆ ನೀವೇನು ಶಂಕ ಹೊಡೆಯೋರು? ನನ್ನ ಪ್ರಶ್ನೆ. ನಾವು ತಪ್ಪು, ನೀವೇನು ಶಂಕ ಹೊಡೆಯೋರು? ನೋಡಿ, ಸುಮ್ಮ ರೂಢಿ ಒಳಗೆ ಬಂದ್ಬಿಟ್ಟವ. ಕೆಲವು ಮಾತು ಬಂದವ್ರು ಅವಕ್ಕೇನು ಪ್ರಯೋಜನ ಇಲ್ಲ ಅಂತಿದ್ರು ನಮ್ಮ ಗುರುಗಳು. ಈಗ ಯಾರಾದರೂ ಬಿಸಿನೀರು ಕುಡಿಯೋರು ಅಂತ ಇರ್ತಾರಲ್ಲ, ನೀರು ಕೊಡ್ತೀರಾ, ಸ್ವಲ್ಪ ಬಿಸಿನೀರು ಕೊಡ್ತೀರಾ ಅಂದ್ರೆ ಕೊಡ್ತೀವಿ ಅಂತಾರೆ. ಒಂದು 5 ನಿಮಿಷ ಏನೋ ಮಾತಾಡ್ತಿರ್ತೀವಿ, ಅವ್ರು ಇಟ್ಟಿರ್ತಾರೆ. ನಾವು ಹೋಗಬಾರಲ್ಲ ಅಂತೀವ್ರು ಅಂತಾರೆ ಹೋದಂತ ಆಚಾರ್ಯ ಬಿಸಿನೀರು ಕಾಯಿಸ್ಲಿಕ್ಕೆ ಇಟ್ಟೀನಿ ಅಂತಾರೆ. ಯಾವ ನೀರು ಕಾಯಿಸ್ತಾರೆ? ಬಿಸಿನೀರು ಕಾಯಿಸ್ತಾರೋ ತಣ್ಣೀರು ಕಾಯಿಸ್ತಾರೆ? ಇವ್ರು ಅನ್ನೋದು ಬಿಸಿನೀರು ಕಾಯಿಸ್ಲಿಕ್ಕೆ ಇಟ್ಟೀನಿ ಅಂತ. ಬಿಸಿನೀರು ತಣ್ಣೀರು ಕಾಯ್ತಾರೆ. ಅದು ರೂಢಿ ಒಳಗೆ ಹಂಗೆ ಬಂದ್ಬಿಟ್ಟು ಅದಕ್ಕೆ ಹೆಚ್ಚಿನ ಬೆಲೆ ಇರಂಗಿಲ್ಲ. ಕೆಲವು ಸಾಯಂಕಾಲ ಕೇಳಿ ಹೆಣ್ಮಕ್ಳಿಗೆ ಏನ್ ಮಾಡ್ಲಿಕ್ಕೆ ಅನ್ನಕ್ಕೆ ಅಕ್ಕಿ ಹಾಕಿನಿ ಅಂತ. ಯಾರಾದ್ರೂ ಅನ್ನಕ್ಕೆ ಅಕ್ಕಿ ಹಾಕ್ತಾರೋ, ಅನ್ನ ಮಾಡ್ಲಿಕ್ಕೆ ಅಕ್ಕಿ ಹಾಕ್ತಾರೋ, ಅವ್ರು ರೂಢಿ ಒಳಗೆ ಬಂದ್ಬಿಟ್ಟಿರ್ತಾರೆ. ಹೆಚ್ಚಿನ ಪ್ರಯೋಜನ ಇರಲ್ಲ. ಹಂಗೆ ರಮಾದೇವಿ ಕೇಳಿದ್ರೆ, ದೇವರಂಗ ಏನೇನೇ ಇಲ್ಲ ಬೇಕಾದ ಕೇಳ. ಅವಾಗ ರಮಾದೇವಿ ಕೇಳಿದ, ಸ್ವಾಮಿ ನನ್ನ ಕೋಆಪರೇಷನ್ ಇಲ್ಲದೆ ನೀವು ಹೆಂಗ್ ಮಕ್ಕಳನ್ನು ಪಡಿತೀರಿ? ಇದು ರಮಾದೇವಿ ಪ್ರಶ್ನೆ. ನನ್ನ ಕೋಆಪರೇಷನ್ ಹೆಂಗ್ ಪಡಿತೀರಿ ಅಂತ ಸೀರಿಯಸ್ ಆದ ಪ್ರಶ್ನೆ ಅಲ್ವಾ? ಅದಕ್ಕೆ ಭಗವಂತ ಉತ್ತರ ಕೊಟ್ಟನಂತ, ನೋಡ್ರಿ ರಮಾದೇವಿ, ನನಗೆ ನಿನ್ ಕೋಆಪರೇಷನ್ ಬೇಡ, ನಿನಗೆ ಆಪರೇಷನ್ ಬೇಡ. ನಾನು ಈಗ ಕೋಆಪರೇಷನ್ ಆದ್ರೂ ತಾನೇ ಆಪರೇಷನ್ ಆಗೋದು, ಎರಡೂ ಬೇಡ ಅಂತ ದೇವರು. ರಮಾದೇವಿಯಲ್ಲೂ ಮಕ್ಕಳ ಗತಿ ಏನು ಸ್ವಾಮಿ? ಅಲ್ವ, ನನ್ನಾನೇ ಹಡ್ಕೋತೀನಿ ಅಲ್ಲ. ಡೋಂಟ್ ವರಿ, ಯಾಕೆ ಐ ಆಮ್ ಹರಿ ಅಂದವ. ನನ್ನಾನೇ ಹಡ್ಕೋತೀನಿ. ರಮಾದೇವಿ ಹೇಳ್ತಾನೆ, ನೋಡು, ನೀನ್ ಹರಿದ್ರೆ ದುಡ್ಡು ಜಾಸ್ತಿ ಖರ್ಚಾಗ್ತದೆ,
ಇದಕ್ಕೆ ಮಂಚ ತರಬೇಕು, ಸೊಂಟ ಕಾಸಬೇಕು, ಅಳವಿ ಪಾಯಸ, ಉಂಡಿ, ಕೇರಡಿಕೆ, ಕೂಸಿಗೆ ಬಾಣಂತ ನೀರು ಹಾಕ್ಲಿಕ್ಕೆ ಇಡಬೇಕು. ಎಷ್ಟು ಖರ್ಚು. ನನ್ನ ಹಾಡ್ಕೊಂಡ್ರೆ ಖರ್ಚೇ ಇಲ್ಲ ಅಂತ ದೇವ್ರು. ಹೌದಾ? ಹೌದು, ಅಡಿತೀನಿ ಹಾಡ್ಕೊಂಡು ಅದೇ ಅವರು ಅಲ್ಲ. ಅದಕ್ಕೆ ದಾಸರಾಯರಂತಾರೆ, ಅವನು ತಾನೇ ತನಯ ತನ್ ಅವಯವದಿಂದಲಿ ಪಡೆದವನಿಗೆ ಒಲಿದ್ಯಾತಕಮ್ಮಲಕುಮಿ ವಾಸುದೇವಗ. ಅವನು ತಾನೇ ತನಯ ತನ್ ಅವಯವದಿಂದಲಿ ಪಡೆದವನಿಗೆ ಮುಖಾದಿಂದ್ರ ಶಾಗ್ನಿಶ ಪ್ರಾಣಾದ್ವಾಯುರ್ಜಾಯತ ಚಂದ್ರಮಾ ಮನಸೋ ಜಾತ ಚಕ್ಷು ಸೂರ್ಯೋ ಜಾಯತ. ಹೇಳೋದಿಲ್ಲ, ತಂತಾನೆ ಹರ್ಕೊಂಡ್ಬಿಟ್ಟ ದೇವರು. ಯಾರಿಂದಲೂ ದೇವರಿಗೇನೇನು ಪ್ರಯೋಜನ ಇಲ್ಲ, ದೇವರಿಂದ ನಮಗೆಲ್ಲ ಪ್ರಯೋಜನ ಇದೆ. ಇದನ್ನ ಚಿಂತನೆ ಪ್ರತಿನಿತ್ಯ ಮಾಡ್ಬೇಕು, ಅವನ ಸ್ಮರಣೆ ಮಾಡ್ಬೇಕು. ನಾವೆಲ್ಲ ಮಾಡಿ ಅವನನ್ನೇ ಮರೆತು ಬಿಟ್ಟಿರ್ತೀವಿ, ಮರಿತೀವಿ ಇಲ್ಲ? ಮರಿಬಾರ್ದು ಅಲ್ರಿ. ಅವನಿಂದ ನಮಗೆಲ್ಲ ಹೆಂಗ್ ಪ್ರಯೋಜನ ಇದೆ ಅಂದ್ರೆ, ಅದಕ್ಕೆ ಜಗನ್ನಾಥದಾಸರಾಯರ ಮಹಾನುಭಾವರು ಒಂದು 2-3 ದೃಷ್ಟಾಂತಗಳನ್ನು ಕೊಡ್ತಾರೆ. ದೇವರಿಂದ ನಮಗೆಲ್ಲ ಪ್ರಯೋಜನ, ನಮ್ಮಿಂದ ದೇವರಿಗೆ ಏನೇನು ಇಲ್ಲ ಅನ್ನೋದು. ಅದು ಹೆಂಗೆ ಅಂದ್ರೆ, ಕಣ್ಣಿಗೆ ವ್ಯಂಗದಲ್ಲಿ ಕೈ ಮೈ ತಿನ್ನಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನಗೆದು ಜಿವ್ವೆಗೆ ರಸವನೀವಂತೆ ಪುಣ್ಯ ಫಲವೀವಂದದಲ್ಲಿ ನುಡಿವೆಣ್ಣಿ ನಾಣ್ಮಂಡಲದಳು ಲಕ್ಷ್ಮಣನ ಅಣ್ಣವದಗುವ ಭಕ್ತರ ಅವಸರಕ್ಕೆ ಅಮರಗನ ಸಹಿತ. ಈ ಹರಿದಾಸರ ವಾಕ್ಯಗಳು ಹೆಂಗೆಂದ್ರೆ ಶಾಸ್ತ್ರವನ್ನೇ ಪ್ರತಿಬಿಂಬಿಸಿದ್ದಾರೆ, ಆದರೆ ಅನುಭವದಿಂದ ಸೇರಿರ್ತದೆ, ಅನುಭವದಿಂದ ಕೂಡಿರ್ತವೆ. ಅನುಭವ ಜ್ಞಾನ ಬೇರೆ, ಬರೇ ಜ್ಞಾನ ಬೇರೆ. ಹೌದಾ ಇಲ್ಲ? ಅನುಭವ ಜ್ಞಾನ ಬೇರೆ. ಒಬ್ಬ ಸ್ಕೂಲ್ ಇತ್ತಂತ, 30 ಹುಡುಗರಿದ್ದು, 5ನೇ ಕ್ಲಾಸ್ ಹುಡುಗರು. ಅವಾಗ ಹಿಂದೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಸ್ಕೂಲಿಗೆ ಬರ್ತಿದ್ರು. ಒಂದಾಗ ಪ್ರಶ್ನೆ ಕೇಳ್ತಿದ್ರು ಹುಡುಗರಿಗೆ. ಬಂದ ಪಾಪ ಕನ್ನಡ ಮಾಸ್ತರು ಹೆಡ್ ಮಾಸ್ಟರ್ ಎಲ್ಲ ಅವನಿಗೆ ಸ್ವಾಗತ ಮಾಡಿದ್ರು, ಕೇಳಿದ್ರು. ಕ್ಲಾಸಿಗೆ ಬಂದ, ಪ್ರಶ್ನೆ ಸರ್ ನಾ ಕೇಳ ನೀವು ಕೇಳ್ತೀರ ಅಂತ ತಂದ ಯಾರು ಮೇಷ್ಟ್ರು. ಅವಾಗ ಏನಿದೆ, ನಾನೇ ಕೇಳ್ತೀನಿ ಇನ್ಸ್ಪೆಕ್ಟರ್. ಮೊದಲನೇ ಹುಡುಗಿ ಕೇಳಿದ, ಸನ್ ಮೊದಲ ಮೂನ್ ಮೊದಲ ಅಂತ ಕೇಳಿದ. ಅವ ಸನ್ ಮೊದಲು ಸಾರ್, ಆಮೇಲೆ ಮೂನು ಅಂತಂದ. ಅವನ ಪಕ್ಕದವನೇ ಕೇಳ್ದ, ಅವನು ಅಷ್ಟೇ ಹೇಳ್ದ. ಹಿಂಗೆ 29 ಹುಡುಗರು ಅದೇ ಹೇಳಿದರು, ಸನ್ ಮೊದಲು ಆಮೇಲೆ ಮೂನ್ ಅಂತ ಹೇಳಿ. ಕೊನೆಗೆ ಒಬ್ಬ ಕೂತಿದ್ದ, ಕೆಲ್ಸಕ್ಕೆ ಬರ್ಲಾರ್ದ ನಾವು ನಮ್ಮಂತ. ನೀ ಹೇಳ, ಏನ್ ಸಾರ್ ಸನ್ ಮೊದಲ ಮೂನ್ ಮೊದಲ ಅಂದ. ಸಾರ್ ಮೂನ್ ಮೊದಲು ಸಾರ್ ಆಮೇಲೆ ಸನ್ ಅಂದವ. ಹುಚ್ಚ, ಇವರೆಲ್ಲ ಎಷ್ಟು ಕರೆಕ್ಟ್ ಹೇಳಾರ 29 ಮಂದಿ, ನೀನ್ ಯಾಕೆ ಹಿಂಗೆ ಹೇಳ್ತಿ ಅಂದ. ಅದಕ್ಕವ ಹೇಳಿದ, ಮೊದಲು ಹನಿ ಮೂನು ಆಮೇಲೆ ಸನ್ನು ಅಂದ. ಇದು ಅನುಭವ ಜ್ಞಾನ. ಅದಕ್ಕೆ ಜ್ಞಾನಿಗಳಂತಾರೆ, ಸಾಧನ ಅಂದ್ರೆ ಏನು? ಅನುಭವಕ್ಕೆ ತರಬೇಕದು. ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗೆ, ಇದೇ ಮುಖ್ಯ ಪಾಮರ ಮನುಜರಿಗೆ ತೇಲಿದರು ತಿಳಿಯದು ಬುಧರಿಗಲ್ಲದಲೇ. ಅನುಭವಕ್ಕೆ ತಂದುಕೋ. ಮಧುಕರ ಶೇಷದಾಸರಂತಾರೆ, ಅನುಭವವಿಲ್ಲದ ಜ್ಞಾನ ಅಡವಿಯ ರೋದನ ಕಾಣು ಅಂತಾರೆ ಮಹಾನುಭಾವ. ಅನುಭವ ಬರೀ ಜ್ಞಾನದ ಅನುಭವಕ್ಕೆ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅದು ಅನುಭವಕ್ಕೆ ಬರ್ಬೇಕು. ದಯಮಾಡಿ ಯಾರು ಮಾತಾಡ್ಬೇಡಿ, ಅಲ್ಲಿ ತುಂಬಾ ಮಾತಾಡ್ತಾ ಇದ್ದೀರಮ್ಮ. ಇನ್ನು ಎಲ್ಲಿ ಹಾಕಿಲ್ಲ, ಮಾತಾಡಬೇಡಿ ದಯಮಾಡಿ. ಪ್ರವಚನ ನಡೀತಾ ಇದೆ, ದಯವಿಟ್ಟು ಮಾತಾಡಬೇಡಿ. ಎಲೆ ಹಾಕಿದ್ಮೇಲೆ ಆಮೇಲೆ ಮಾತಾಡೋದು ಇರೋದಿಲ್ಲ. ಈಗ ಮಾತಾಡಬೇಡಿ, ಎಲ್ಲೆಲ್ಲಿ ಹಾಕ್ತಾರೋ ಏನೋ ಅಂತ ಯೋಚನೆ ಮಾಡ್ಬೇಡಿ. ಅಮ್ಮ ಮಾತಾಡಬೇಡಿ. ಅನುಭವಕ್ಕೆ ಬರ್ಬೇಕು. ಅದಕ್ಕೆ ಜ್ಞಾನಿಗಳಂತಾರೆ, ಕಣ್ಣಿಗೆ ವೇಂದದಲ್ಲಿ. ಕಣ್ಣು ಇದೆಯಲ್ಲ, ಕಣ್ಣಿಗೆ ರೆಪ್ಪೆ ಇದೆ. ಈಗ ವಿಚಾರ ಮಾಡ್ರಿ ಅಂದ್ರೆ ಏನು? ಕಣ್ಣಿನಿಂದ ರೆಪ್ಪೆಗೆ ಪ್ರಯೋಜನ ಇದೆಯೋ, ರೆಪ್ಪೆಯಿಂದ ಕಣ್ಣಿಗೆ ಪ್ರಯೋಜನ ಉಂಟು ಅಂತ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಏನಾಗುತ್ತೆ? ಕಣ್ಣಿನಿಂದ ರೆಪ್ಪೆಗೆ ಏನೇನು ಪ್ರಯೋಜನ ಇಲ್ಲ, ರೆಪ್ಪೆಯಿಂದ ಕಣ್ಣಿಗೆ ಪ್ರಯೋಜನ ಅದ. ಯಾಕಂದ್ರೆ ಒಂದು ದಾರಿ ಒಳಗೆ ಹೊಟ್ಟಿದ್ದು, ಈ ಬಿರುಗಾಳಿ ಬೀಸ್ತದೆ, ರೆಪ್ಪೆ ಏನು ಮಾಡ್ತದೆ? ತಕ್ಷಣ ಕಣ್ಣು ಮುಚ್ಕೊಂಡು ಬಿರುಗಾಳಿ ಹೊಳಿತು ಅಂದ್ರೆ ತೆಗೆದು ಬಿಡ್ತದೆ ರೆಪ್ಪೆ. ಕಣ್ಣು ಕಾಣಿಸ್ತಾ ಕೂತ್ಕೋದ್ರೆ ಕಣ್ಣು ಕಾಣಿಸ್ತದೆ. ಹಾಗಾದ್ರೆ ರೆಪ್ಪೆ ಏನು ಮಾಡ್ತಿ? ಈಗ ಕಣ್ಣನ್ನ ರಕ್ಷಣೆ ಮಾಡಿತು, ಹೌದಾ? ಆದರೆ ರೆಪ್ಪೆ ಕಣ್ಣನ್ನ ರಕ್ಷಣೆ ಮಾಡುವಾಗ ಕಣ್ಣಿನ ಆಜ್ಞೆಯನ್ನ ಅದು ಅಪೇಕ್ಷೆ ಮಾಡೋದಿಲ್ಲ. ಕಣ್ಣು ಹೇಳ್ಬೇಕಲ್ಲ, ಎಲ್ಲೋ ಕಣ್ಣೆ, ಎಲ್ಲೋ ರೆಪ್ಪೆ, ಬಿರುಗಾಳಿ ಬರ್ತಾ ಇದೆ, ಮುಚ್ಕ ಹೋಯ್ತು ತೆಗಿ ಅನ್ಬೇಕಾಗಿಲ್ಲ. ಅತ್ತನ ಕೆಲಸವನ್ನು ತಾನೇ ಮಾಡುತ್ತೆ. ರೆಪ್ಪೆ ಮಾಡುತ್ತೆ ಇಲ್ಲ, ಮಾಡುತ್ತೆ. ಅಥವಾ ರೆಪ್ಪೆ ಕಣ್ಣನ್ನ ರಕ್ಷಣೆ ಮಾಡಿತು, ಮಾಡಿದ ಮೇಲೆ ಏನಾದ್ರೂ ಕಣ್ಣಿನಿಂದ ಪ್ರತಿಫಲದ ಅಪೇಕ್ಷೆ ಪಡುತ್ತಾ ರೆಪ್ಪೆ? ಎಲ್ಲೋ ಕಣ್ಣೆ, ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ,
ಪ್ಲೀಸ್ 10 rupees ಫಾರ್ ಕಾಫಿ ಅಂತ ಹೇಳ್ತದ, ನಮ್ಮ ಅಪ್ಪನ ಹಣಿ ಕೇಳಲ್ಲ. ಆಯ್ತು ಸ್ವಾಮಿ, ಯಾವ ಸರಿ ಬೇರೆ ಇಟ್ಕೋತಿ. ಇಲ್ಲದ ನನ್ನ ಬ್ಯಾಗ್ನ ಒಂದು. ಅದಕ್ಕೆ ಕಣ್ಣಿನಿಂದ ಏನೋ ಅಪೇಕ್ಷೆ ಪಡಲ್ಲ ರೆಪ್ಪೆ, ತನ್ನ ಕೆಲಸ ತಾ ಮಾಡ, ಹೌದೇನ? ಹಾಗಾದ್ರೆ ಈಗ ವಿಚಾರ ಮಾಡೋದೇನು ಅಂದ್ರೆ, ಕಣ್ಣಿನಿಂದ ರೆಪ್ಪೆಗೆ ಪ್ರಯೋಜನ ಆಯ್ತು, ರೆಪ್ಪೆಯಿಂದ ಕಣ್ಣಿಗಾಯ್ತು ಅಂದ್ರೆ ಕಣ್ಣಿನಿಂದ ರೆಪ್ಪೆಗೆ ಏನೇನು ಪ್ರಯೋಜನ ಇಲ್ಲ, ರೆಪ್ಪೆಯಿಂದ ಕಣ್ಣಿಗೆ ಪ್ರಯೋಜನ ಇದೆ. ಹಂಗೆ ದೇವರಿಂದ ನಮಗೆಲ್ಲ ಪ್ರಯೋಜನ ಇದೆ, ನಮ್ಮಿಂದ ದೇವರಿಗೆ ಏನೇನು ಪ್ರಯೋಜನ ಇಲ್ಲ. ಒಂದು ದೃಷ್ಟಾಂತ. ಇನ್ನೊಂದು ದೃಷ್ಟಾಂತ ಯಾವುದು ಅಂದ್ರೆ, ಕೈ ಮೈ ತಿಣ್ಣಿಗೊದಗುವ ತೆರದಿ. ಈ ಕೈ ಅದಲ್ಲ, ಈ ಕೈ ಏನಾಗುತ್ತೆ, ನಮ್ ಕೆರೆತಕ್ಕೆ ಅನುಕೂಲ ಆಗ್ತದೆ. ಕೆರೆತ ಅಂದ್ರೆ ತಿಂಡಿ ಅಂತ, ನಮ್ಮ ಕಡೆ ಎಲ್ಲ ತಿಂಡಿ ಅಂತಾರೆ, ಬೆಂಗಳೂರಾಗ ಕೆರೆತ ಅಂತಾರೆ. ಬೆಂಗಳೂರು ತಿಂಡಿ ಬೇರೆ, ಈ ಕಡೆ ತಿಂಡಿ ಬೇರೆ, ಹೌದಾ ಇಲ್ಲ? ಅದಕ್ಕೆ ಭಾಷೆ ಹೇಳುವಾಗ ಕೈ ಮೈ ತಿಣ್ಣಿಗೊದಗುವ ತೆರದಿ. ನಮಗ್ ತುರ್ಸ್ಬೇಕು ಅಂತ ಆದ್ರೆ ಈ ಕೈ ನಮಗ್ ಸಹಾಯ ಮಾಡ್ತದೆ. ಇಲ್ಲಿ ಸೊಳ್ಳೆ ಕೂತಿರ್ತದೆ ತಿಳ್ಕೊಂಡು, ಅದು ಕೂತ ತಕ್ಷಣ ಈ ಕೈ ಏನು ಮಾಡ್ತದೆ, ರಪ್ ಅಂತ ಹೋಗ್ತದೆ, ಆ ಸೊಳ್ಳೆನು ಹೋಗೋದು. ಹಿಂಗ್ ತಿರ್ಸಿದ್ವಿ, ಹಿಂಗ್ ನಾವು ತುರ್ಸ್ಕೊಂಡ್ರೆ ನಮಗೆ ಹಿಟ್ಟಾಯ್ತು. ಈಗ ನಮ್ಮಿಂದ ಕೈಗೆ ಪ್ರಯೋಜನ ಆಯ್ತು, ನಮ್ಮಿಂದ ಕೈಗೆ ಪ್ರಯೋಜನ ಆಯ್ತು, ಅಥವಾ ಕೈಯಿಂದ ನಮಗೆ ಪ್ರಯೋಜನ ಆಯ್ತು. ಎಷ್ಟೋ ಬಾರಿ ನಮಗೆ ಕೈಯಿಂದನೂ ಪ್ರಯೋಜನ ಆಗಲ್ರಿ. ಬೆನ್ನೇನಾದ್ರೂ ತುರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಏನು ಮಾಡಬೇಕು? ನಂಗೊಬ್ರು ಆಚಾರ ಭೇಟಿ ಆಗಿದ್ರು ಕಡೆ ಹೋದಾಗ, ದಾಸರೇ ಸ್ವಲ್ಪ ಬೆನ್ನು ತುರಿಸ್ತೀರಾ ಅಂದ್ರೆ, ತುರಿಸಲ್ಲ ಅಂತ. ಯಾಕಂದ್ರೆ 100 ರೂಪಾಯಿ ಕೊಟ್ಟರೆ ತುರಿಸ್ತೀನಿ ಅಂತ. ಸುಮ್ಮನೆ ತಮಾಷೆಗೆ 100 ರೂಪಾಯಿ ಕೊಟ್ಟರೆ ತುರಿಸ್ತೀನಿ, ಹಿಂದೆ ತುರಿಸ್ಕೊಬೋದು ಕಟ್ಟ. ಹಾಗಾದ್ರೆ ಏನೇ ಇರಲಿ, ಈ ಕೈಯಿಂದ ನಮಗೆ ಪ್ರಯೋಜನ ಆಯ್ತು, ನಮ್ಮಿಂದ ಕೈಗೇನೇನು ಪ್ರಯೋಜನ ಇಲ್ಲ. ಕೈ ಮೈ ತಿಣ್ಣಿಗೊದಗುವ ತೆರದಿ. ನಮ್ಮ ಗುರುಗಳು ಇನ್ನೊಂದು ದೃಷ್ಟಾಂತ ಹೇಳಿದ್ರು, ದಿನನಿತ್ಯ ಅದು ನೆನಪಾಗ್ತದ್ರು ಊಟ ಕೂತಾಗ. ಏನು ಅಂದ್ರೆ ನಮ್ಮ ಗುರುಗಳು ಹೇಳೋರು, ನೋಡು ಗುರಣ್ಣ, ದೇವರ ಕರುಣ ಎಂಥದ್ದು ಅಂದ್ರೆ, ಕೈ ಕೇವಲ ತಿಂಡಿಗೆ ಮಾತ್ರ ಉಪಯೋಗ ಅಲ್ಲ, ನಾವು ಊಟ ಮಾಡುವಲು ಬಹಳ ಸಹಾಯ ಮಾಡ್ತದೆ. ಪೂಜಾ ಮಾಡೋ ಮುಂದೆ ಸಹಾಯ ಮಾಡ್ತದೆ. ಬೇಡ ಊಟದೇ ಇಟ್ಕೊಂಬಲ್ಲ, ನಮಗೆ ದಿನ ಮಾಡ್ತೀವಲ್ಲ, ಅದು ಪೂಜಾ ದಿನ ಮಾಡಂಗಲ್ಲ, ಊಟ ಅಂತೂ ದಿನ ಮಾಡ್ತೀವಿ. ಅವಾಗ ನೆನಪಾಗ ಏನಾಗುತ್ತೆ, ದೇವ್ರು ಏನ್ ಮಾಡ್ಯಾನ ಅಂದ್ರೆ, ಈ ಜಾಯಿಂಟ್ ಇಟ್ಟ ನೋಡ್ರಿ, ಇಲ್ಲಿ ಜಾಯಿಂಟ್, ಈ ಜಾಯಿಂಟಿಗೆ ಏನ್ ಮಾಡ್ಯಾನ ಸ್ವಾಮಿ, ಒಂದು ಸ್ಪ್ರಿಂಗ್ ಹಾಕ್ಯಾನ. ಆದ್ರಿಂದ ಈ ಕೈ ಹೆಂಗ್ ಬೇಕು ಹಂಗ್ ಮಾಡ್ಬೋದು ನಾವು. ಹಾಗಾದ್ರೆ ನಮಗೆ ಯಾವ ಪದಾರ್ಥ ಬೇಕು, ಎಲೆಯಲ್ಲಿ ಕೆಲಸ ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವೇ ಗಬಾ ಗಬಾ ತಿನ್ಬೋದು. ಒಂದು ವೇಳೆ ದೇವರು ಏನಾದರೂ ಇಲ್ಲಿ ನಟ್ ಬೋಲ್ಟ್ ಹಾಕಿದ್ದ ಅಂದ್ರೆ ಇದು ಹಿಂಗೆ ಇದ್ದ ಮಾಡಿಕೊಂಡು, ಅವಾಗ ಏನ್ ಮಾಡ್ಬೇಕು ನಾವು, ಊಟ ಹೆಂಗ್ ಮಾಡ್ಬೇಕು, ಹೆಂಗ್ ತಿನ್ಬೇಕು? ಅವಾಗ ಎಲೆ ಹಾಕ್ಬೇಕು ಆರಾಧನೆಯಾಗ. ಹೆಂಗೆ, ಒಂದ್ ಎಲೆ ಹಿಂಗ್ ಹಾಕ್ಬೇಕು, ಒಂದ್ ಎಲೆ ಹಿಂಗ. ನಾವು ತಿನ್ನಿಸಿ ಅವನಿಗೆ ತಿನ್ನಿಸ್ಬೇಕು, ಕಲಿಸಿ ಅವ ನಮಗೆ ತಿನ್ನಿಸ್ಬೇಕು. ಅವನ ಪರಿಶೇಚನ ನಾವು ಮಾಡಬೇಕು, ನಮ್ಮ ಪರಿಶೇಚನ ಅವ ನಮಗ್ ತಿನ್ನಿಸ್ಬಹುದು. ಆದ್ರೆ ಎಷ್ಟು ಬೇಕಷ್ಟು ತಿನ್ನಿಸ್ಬೇಕಲ್ಲ. ಕಡಿಮೆ ತಿನ್ನಿಸಿದ್ರು ದುಃಖ, ಜಾಸ್ತಿ ತುರುಕಿದ್ರು ಆರಾಮ್ ಫ್ರೀ ಕೊಟ್ಟಾನೆ ದೇವ್ರು, ಊಟ ಮಾಡ್ತೀವಿ. ಮತ್ತು ಅವ್ನ ಕರುಣೆ ಹೋದಿಲ್ಲ. ಈ ಕೈಯಿಂದ ಹಿಂಗ್ ಉಪಯೋಗ, ಹಂಗೆ ದೇವರಿಂದ ನಮಗೆಲ್ಲ ಉಪಯೋಗ ಆಗತ್ತೆ ಇಲ್ಲ. ಈಗ ಅಲಂಕಾರ ಕೂತಾಗ ಒಂದು ನೇಮ್ ಅದ ರೀ. ಏನ್ ನೇಮ್ ಅದ, ಹಿಂಗ್ ಕೂತವ್ರು ಹಿಂಗೆ ಕೂಡ್ಬೇಕು, ಬಗ್ಗಿ ಯಾವ ಪದಾರ್ಥ ತಗೋಬಾರ್ದು ಅನ್ನೋ ನೇಮ್ ಆಗಿದೆ. ಬಗ್ಗಿ ಯಾವ ಪದಾರ್ಥ ತಗೋಬಾರ್ದು. ಈಗಿನವ್ರು ಅಲಂಕಾರ ಬಡಿಸೋರಿಗೆ ಭಕ್ತಿ ಜಾಸ್ತಿ ಇದೆ. 5 ಎಲೆ ಹಾಕ್ಬಿಟ್ಟಿರ್ತಾವ, ಪಲ್ಯ ಚಟ್ನಿ ಕೋಸಂಬರಿ ಮ್ಯಾಲ ಹಾಕಿರ್ತಾವ. ಆಚಾರ ತಗೋಬೇಕು, ಡೈ ಹೊಡೆದೇ ತಗೋಬೇಕು ಅಲ್ಲ, ಹಂಗ ಹಾಕಿರ್ತಾರ. ಅವಾಗ ಏನ್ ಮಾಡ್ಬೇಕು, ಇವು ಬಗ್ಗಿ ತಗೊಂಡ್ರೆ ಇದಾಗ್ತದೆ, ಹಜೀತಿ ಮಾಡಬಾರ್ದು. ಹೌದಾ? ತಿನ್ಬೇಕು ಅಂತ ಚಟ. ಅದಕ್ಕೆ ಒಂದ್ ಕಡೆ ನಾ ಅಲಂಕಾರಕ್ಕೆ ಹೋಗಿದ್ದೆ, ಹಿಂದೆ ನಿಮ್ಮೂರಾಗ ಆದ ಗಟ್ಟೆ ಅಲಂಕಾರಕ್ಕೆ ಹೋಗಿದ್ದೆ. ಹೋದಾಗ ಪಾಪ ನನ್ನ ಬಾಗಿಲವರು ಪಾಪ ವಿದ್ವಾಂಸರು ಕೂತಿದ್ರು ಹಿಂಗೆ, ಅವರಿಗೆಲ್ಲ ಚಟ್ನಿ ಪಲ್ಯ ಎಲ್ಲ ದೂರ ದೂರ ಹಾಕಿದ್ದರು. ಅವ್ರಿಗೆ ತಿನ್ಬೇಕು ಅಂತ ಆಸೆ, ಪಾಪ ಇರ್ಲಿ ಸರಿ, ಅದಕ್ಕೆ ತಪ್ಪಂತಲ್ಲ. ಅವ್ರು ಏನು ಮಾಡಿದ್ರು, ಬಗ್ಗಿ ತಗೋಬೇಕಂತಾರೆ, ಬಗಲಾಗ ನಾ ಬೇರೆ ಕೂತಿದ್ದೆ. ಎಲ್ಲಿ ದಾಸರ ಪ್ರವಚನ ಹೇಳ್ತಾರೆ ಗಾಬರಿ ಆಗ. ನಾವು ಅವ್ರು ಒದ್ದಾಡ ನೋಡಿ ಕೇಳಿದ್ವಿ, ಯಾಕಾಚಾರ್ಯ ಅಂತ. ಇಲ್ಲ, ಅದೆಲ್ಲ ನಂಗೆ ಭಾಳ ಇಂಟ್ರೆಸ್ಟು, ರುಚಿ ತಿನ್ಬೇಕು ಅನಿಸ್ತಾ ಇದೆ. ಬಗ್ಗಿ ತೊಗೊಳಿಕ್ಕೆ ಹೋದರೆ ಭಾಳ ಬಗ್ಗಬೇಕು, ನೀವು ಬೇರೆ ಬದಲಾಗಿ ಕೂತೀರಿ, ಒಂದು ಭಯ ನಿಮ್ಮದು. ಹೌದಿಲ್ಲ? ಎಲ್ಲಿ ಪ್ರವಚನದಾಗ ಹೇಳಿಬಿಡ್ತೀರೋ ಅಂತ ಭಯ ಅಂತ. ನಾನಂದೆ, ಭಾಳ ಭಯ ಪಡಬೇಡ, ಸ್ವಲ್ಪ ತಡೀರಿ ಅಂತ. ಇವರನ್ನೆಲ್ಲ ಇಂಥ ಹುಡುಗರು ಬರ್ರಿ ಬರ್ರಿ ಅಂತ. ಏನು ಒಂದು 5-6 ಸೌಂಡ್ಸ್ ತೊಗೊಂಡ ಸೌಂಡ್ ಯಾಕ್ರಿ, ಅವ್ರು ಎಲೆಗೆ ಒಗಿರಿ ಅಂತ ಒಗದು. ಆಚಾರ್ಯ ಆ ಸೌಂಡ್ ತೊಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ತಿನ್ರಿ ಅಂತ.
ನಮ್ಗೆ ದೇವರು ಕೈ ಕೊಟ್ಟ ಎಷ್ಟು ಅನ್ಕೊಳ್ರಿ. ಅದಕ್ಕೆ ಜ್ಞಾನಿಗಳಂತಾರೆ ಕೈ ಮೈ ತಿನ್ನಿಗೊದಗುವ ತೆರೆದಿ. ಸಾಧನೆಗೂ ಅನುಕೂಲ ಆಗುತ್ತೆ. ಮೊದಲು ಇದೊಂದು ಇಷ್ಟ ಆಗ್ತದೆ. ಮತ್ತೆ ಅಷ್ಟೇ ಅಲ್ಲ, ಬೇಕಾ ಮುಂದಿಟ್ಕೊಳ. ಈಗ ನೋಡಿ ಬರುತ್ತಾ. ಆಮೇಲೆ ಅಂತಾರೆ ಅವರು ಮುಂದೆ ಒಂದು ದೃಷ್ಟಾಂತ. ಪಲ್ಲು ಈಗಿನ ಕೈಯಿಂದ ನಮಗೆ ಪ್ರಯೋಜನ, ನಮ್ಮಿಂದ ಕೈಗೇನ. ಹಂಗ ದೇವರಿಂದ ನಮಗೆಲ್ಲ ಪ್ರಯೋಜನ, ನಮ್ಮಿಂದ ದೇವರಿಗೇನು ಪ್ರಯೋಜನ ಇಲ್ಲ. ಆಮೇಲೆ ಒಂದು ಮಾತು ಹೇಳ್ತಾರೆ ಮಹಾನುಭಾವರು. ಏನದು ಅಂದ್ರೆ, ಪಲ್ಲುಗಳು ಪಣ್ಣು ಫಲಗಳ ನಡೆದು ದಿವ್ಯಗೆ ರಸವ ನೀವಂತೆ. ಹಲ್ಲವಲ್ಲ, ಈ ಹಲ್ಲೇನು ಮಾಡುತ್ತೆ? ಯಾವುದೇ ಪದಾರ್ಥ ಕೊಟ್ಟರು ಅದನ್ನು ಸಣ್ಣ ಪುಡಿ ಮಾಡಿ, ಯಾವ ಗ್ರೈಂಡರು ಸಣ್ಣ ಮಾಡಲ್ರಿ, ಅದು ಸಣ್ಣ ಪುಡಿ ಮಾಡಿ ಅದರ ರಸವನ್ನು ಯಾರಿಗೆ ಕೊಡುತ್ತೆ? ನಾಲಿಗೆ ಕೊಡುತ್ತೆ. ಈಗ ವಿಚಾರ ಮಾಡ್ಬೇಕು, ನಾಲಿಗೆಯಿಂದ ಹಲ್ಲಿಗೆ ಪ್ರಯೋಜನ ಆಯ್ತು, ಹಲ್ಲಿಗೆಯಿಂದ ನಾಲಿಗೆ ಪ್ರಯೋಜನ ಆಯ್ತು ಅಂದ್ರೆ ಹಲ್ಲಿನಿಂದ ನಾಲಿಗೆ ಪ್ರಯೋಜನ ಇದೆ, ನಾಲಿಗೆಯಿಂದ ಹಲ್ಲಿಗೇನೇನು ಪ್ರಯೋಜನ ಇಲ್ಲ ಅನ್ನೋ ಸ್ಪಷ್ಟ. ಅದರಂತೆ ದೇವರಿಂದ ನಮಗೆಲ್ಲ ಪ್ರಯೋಜನ, ನಮ್ಮಿಂದ ದೇವರಿಗೇನೇನು ಪ್ರಯೋಜನ ಇಲ್ಲ. ಅನಂತ ಉಪಕಾರವನ್ನ ದೇವರು ಪ್ರತಿ ಕ್ಷಣದಲ್ಲಿ ನಮಗೆ ಮಾಡ್ತಾನೆ. ಆದ್ರಿಂದ ಅವನ ಸ್ಮರಣೆಯನ್ನ ಮಾಡಬೇಕು ಅಂತ ಶಾಸ್ತ್ರ ವಿಧಿಸಿದೆ, ಹೌದಲ್ಲ? ಅದಕ್ಕೆ ದೇವರ ಸ್ಮರಣೆಯನ್ನ ಯಾವಾಗಲೂ ಮಾಡು. ಮುಂದೆ ಹೇಳ್ತಾರೆ, ನುಡಿವೆಣ್ಣಿನಾಣ್ಮಂಡಲದೊಳು ಲಕ್ಷ್ಮಣನ ಅಣ್ಣ ಒದಗುವ ಭಕ್ತರ ಅವಸರಕ್ಕೆ ಅಮರಗಣ ಸಹಿತ. ನುಡಿವೆಣ್ಣಿನಾಣ್ಮಂಡಲದೊಳು, ನುಡಿವೆಣ್ಣು ಅಂದ್ರೆ ವಾಕಿಗೆ ಒಂದು ಹೆಣ್ಣು ಅಭಿಮಾನಿ ಇದೆ. ಅವರು ಯಾರು ಅಂದ್ರೆ ಸರಸ್ವತಿ, ವಾಕ್ ದೇವಿ. ಅವರಿಗೆ ಆನ್ಮ ಅಂದ್ರೆ ಪತಿ ಬ್ರಹ್ಮದೇವರು. ನುಡಿವೆಣ್ಣಿನ ಆಣ್ಮಂಡಲದೋಳು ಅಂದ್ರೆ ಸರಸ್ವತಿಯ ಪತಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಅವರ ಹೆಸರಿಂದ ಕರೆಸಿಕೊಳ್ತಕ್ಕಂಥ ಬ್ರಹ್ಮಾಂಡ. ನುಡಿವೆಣ್ಣಿನಾಣ್ಮಂಡಲದೊಳು, ಈ ಬ್ರಹ್ಮಾಂಡದೊಳಗೆ ಏನಾಗಿದೆ ಅಂದ್ರೆ ಲಕ್ಷ್ಮಣನ ಅಣ್ಣ ಒದಗುವ ಭಕ್ತರ ಅವಸರಕ್ಕೆ ಅಮರಗಣ ಸಹಿತ ಅಂದ್ರು. ಇಲ್ಲಿ ಭಕ್ತರ ಅವಸರಕ್ಕೆ ಲಕ್ಷ್ಮಣನ ಅಣ್ಣ ಬರ್ತಾನೆ ಅಂದ್ರು. ಲಕ್ಷ್ಮಣನ ಅಣ್ಣ ಯಾವ ಭಗವದ್ ರೂಪ? ರಾಮರೂಪ ಹೇಳಿದ್ದಾರೆ. ಅವನಲ್ಲಿ ದಾಸರಾಯರು ಬೇರೆ ರೂಪ ಹೇಳ್ಬೋದು. ಯಾಕದೇ ರೂಪ ಹೇಳಿದ್ರು ಅಂದ್ರೆ, ದೇವರು ಕೃಷ್ಣ ರಾಮಾವತಾರ ಮಾಡಿದಾಗ ಒಂದು ವಿಶೇಷ ಕೆಲಸ ಏನ್ ಮಾಡಿದ ಅಂದ್ರೆ, ಎಲ್ಲಿ ದೈತ್ಯರಿದ್ದಾರೆ ಅಲ್ಲಿಗೆ ಹೋಗಿ ಸಂಹಾರ ಮಾಡಿ ಬಂದ ರಾಮದೇವರು. ಎಲ್ಲಿ ಭಕ್ತರಿದ್ದಾರೆ ಅಲ್ಲೇ ಹೋಗಿ ಅವರ ಅನುಗ್ರಹ ಮಾಡಿ ಬಂದ. ರಾಮನಾಗಿದ್ದಾಗ, ಕೃಷ್ಣನಾಗಿದ್ದಾಗ ಕೆಲಸ ಮಾಡಲಿಲ್ಲ. ಎಲ್ಲಿ ತಾನಿದ್ದಾನೋ ಅಲ್ಲೇ ಎಲ್ಲಾ ದೈತ್ಯರನ್ನು ಕರೆಸಿಕೊಂಡು ಸಂಹಾರ ಮಾಡಿ, ಕಂಸನನ್ನ ಬಿಟ್ಟು ಅಷ್ಟೇ. ಅದಕ್ಕೆ ಲಕ್ಷ್ಮಣನನ್ನ ಒದಗುವ ಭಕ್ತರ ಅವಸರಕ್ಕೆ, ಅವಸರ ಅಂದ್ರೇನು? ಕಾಣಬೇಕು ಅಂತ ತಪಸ್ಸು ಮಾಡ್ತಿರ್ತಾರಲ್ಲ, ಅವರ ಹತ್ರ ದೇವರು ಬರ್ತಾನೆ. ಯಾರು? ಲಕ್ಷ್ಮಣನ ಅಣ್ಣ. ಅಡ್ಡಿಯಾಗಿರ್ತಕ್ಕಂಥ ದೈತ್ಯರೆಲ್ಲ ಸಂಹಾರ ಮಾಡಿ ಅವರಿಗೆ ತನ್ನ ದರ್ಶನವನ್ನು ಕೊಟ್ಟು ಭಗವಂತ ಏನ್ ಮಾಡ್ತಾನೆ? ರಕ್ಷಣೆ ಮಾಡ್ತಾನೆ. ಆದ್ದರಿಂದ ದೇವರಿಂದ ನಮಗೆಲ್ಲ ಪ್ರಯೋಜನ ಉಂಟು, ನಮ್ಮಿಂದ ದೇವರಿಗೆ ಏನೇನು ಪ್ರಯೋಜನ ಇಲ್ಲ. ಆದ್ರಿಂದ ಯಾವಾಗಲೂ ದೇವರ ಸ್ಮರಣೆ ಮಾಡು. ಏಕೆ? ನಾಳೆ ನಿನ್ ಜೊತೆಗೆ ಯಾರು ಬರಲ್ಲ, ಬರೋದೊಂದೇ ಪರಮಾತ್ಮನ ನಾಮ ಸ್ಮರಣೆ. ಅದಕ್ಕೆ 6 ಸಂಗಡ ಬಾಹುದಿಲ್ಲ. ನಾರಾಯಣನ ನಾಮ ನೆರೆ ಬಾಹುದರ, ಅದೊಂದೇ ನಿಂಗೆ ಬರತ್ತೆ. ಯಾರು ಬರಲ್ರಿ. ಮಂಚ ಬಾರದು, ಮಡದಿ ಬಾರದು, ಕನ್ಸು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರಿ ಧರ್ಮವಾ, ಮಂಚ ಬಾರದು ಮಡದಿ ಬಾರಳು. ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡುವಾಗ ಒಬ್ಬ ಮುತ್ತೈದೆ ಎದ್ದು ನಿಂತ್ರಿ, ಏನ್ರಿ ಹೆಂಡತಿ ಬರಲ್ಲ ಅಂತ ನೀವು ಬರ್ತೀರಾ ನಮ್ ಜೊತೆಗೆ ಅಂದ. ನಿನ್ ಜೊತೆಗೆ ನಾ ಯಾಕೆ ಬರ್ಲಿ ಅಂತ ಅದಕ್ಕೆ, ನಿನ್ ಜೊತೆ ನಾ ಯಾಕೆ ಬರ್ಲಿ? ನಾವೊಬ್ಬನೇ ನಿನ್ ಜೊತೆ ಯಾಕೆ? ಆಕಿ ಯಾಕೆ ಸಿಕ್ಕೊಂಡ್ರೆ ಎಲ್ಲೂ ಗಂಡ ಬರೋಲ್ಲ ಅಂತಿಲ್ಲ. ಹೇಳುವಾಗ ಏನ್ ಶಬ್ದ ಪ್ರಯೋಗ ಮಾಡ್ಯಾರ? ಮಡದಿ ಬಾರಳು ಅಂತ ಹೇಳ. ಎಲ್ಲಾದ್ರೂ ಗಂಡ ಬರಲ್ಲ ಅಂತ ಹೇಳಿಲ್ಲ. ಹೆಂಡರಿಲ್ಲ, ಮಕ್ಕಳಿಲ್ಲ, ಮಂಡೆ ತುಂಬಾ ಒಂದು ಬಳಗ, ಅಲ್ಲೂ ಗಂಡನ ಸೇರ್ಸಿಲ್ರಿ. ಗಂಡನ ಸೇರ್ಸ್ಯಾರ ಬ್ಯಾರೆ ರೀತಿಯಲ್ಲಿ. ಒಬ್ಬಕಿಗೆ ಸ್ವಲ್ಪ ಸಂಸ್ಕೃತಿ ಬರ್ತಿತ್ತಂತ.
ಇನ್ನೊಂದು 5 ನಿಮಿಷದಾಗ ಮುಗಿಸ್ಬಿಡ್ತೀನಿ. ಆಮೇಲೆ ಮುಂದೆ ನಮ್ಮ ಮುರಳೀಧರ ದಾಸರು ಮಾತಾಡೋರು ಇದ್ದಾರೆ, ಅವರು ಮತ್ತು ಇಬ್ಬರು ಪ್ರವಚನ ಆಗಬೇಕು. ಸ್ವಲ್ಪ ಸಂಸ್ಕೃತ ಬರ್ತಿತ್ತು ಅಕ್ಕಿಗೆ. ಆಕೆ ಓದಿದ್ಲು, ಒಂದು 2-3 ಸರಿ ಓದಿದ್ರು, ಒಂದು ಡೌಟ್ ಬಂದ್ಬಿಡ್ತು. ಸಂಸ್ಕೃತನಾಗ ಏನು ಬರ್ತಿದ್ರು ಅಂದರೆ, ಮೆಸೇಜ್ ಫೇಸ್ಬುಕ್ನ ಬರ್ತಾವ್ರೆ ಏನೋ ಅಂತ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಬರ್ದುಬಿಟ್ಟಿದ್ರು. ಆಕೆ ಒಂದು 3-4 ಸರ್ತಿ ಓದಿದ್ರು. ಓದಿ ಮುಗಿಸೋದ್ರಾಗ ಗಂಡ ಮನೆಗೆ ಬಂದ ಆಫೀಸಿಂದ. ರೇ ಅನ್ನು ಕಾಪಿ ಕೊಡೆ, ಕಾಪಿ ಆಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂತ. ಏನು ಅಂತ ಕೇಳಿ, ಏನಿಲ್ಲ ಈ ಶ್ಲೋಕದಾಗ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ಯಾರ, ಪಶು ಅಂತ ಹೇಳ್ಯಾರ, ಪತಿ ಪಶು ಪತ್ನಿ ಹೆಂಡತಿ ಅಂತ ಹೇಳ್ಯಾರ, ಮಕ್ಕಳು ಅಂತ ಹೇಳ್ಯಾರ, ಈ ಎಲ್ಲ ಬರಂಗಿಲ್ಲ ಅಂತ ಹೇಳ್ಯಾರ, ಗಂಡ ಬರಂಗಿಲ್ಲ ಅಂತ ಹೇಳಿಲ್ಲಲ್ಲ. ಯಾಕೆ ಗಂಡನ್ನೇ ಹೇಳಿಲ್ಲ ಶ್ಲೋಕದಾಗ? ಹೇಳಿದ್ಲ ಗಂಡನ ಸಂಬಂಧ ಅವ ಅಂದ, ನಿಂಗೆ ಅರ್ಥ ಆಗಿಲ್ಲ, ಗಂಡನ್ ಹೇಳ್ಯಾರ. ಎಲ್ಲ ಮೊದಲನೇ ಶಬ್ದನೇ ಗಂಡನ ಪ್ರಯೋಗ. ಏನದು? ಪಶು. ಲಗ್ನ ಆಗತ್ತನ ಗುಂಡಿರ್ತದ, ಲಗ್ನ ಆದ ಪಶು ಆಗ ಹೆಂಡತಿ ಹಿಂದಿಂದೆ ಹೋಗ್ತದೆ. ಅದಕ್ಕೆ ಪಶು ಅಂತ ಅಂತ ಹೇಳ್ಯಾರ ಅಂತ ಹೇಳ, ಪಶು ಅಂತ ಹೇಳಿಬಿಟ್ಟಾರ. ಹೇಳ್ಯಾರ ಇಲ್ಲ, ಅದಕ್ಕೆ ಪಶು ಅಂತ ಹೇಳ್ಯಾರ. ನಾ ಇಲ್ಲಿ ಯಾಕೆ ಹೇಳಿಕ್ಕೆ ಬಂದೆ ಅಂತಂದ್ರೆ, ಹೆಂಡತಿ ಬರಲ್ಲ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡ, ಹೆಂಡರಿಲ್ಲ, ಮಕ್ಕಳಿಲ್ಲ, ಮಂಡೆ ತುಂಬಾ ಬಂಧು ಬಳಗ ಅಂತ ಕನಕದಾಸರು ಹಿಂಗೆ ಅನೇಕ ಜ್ಞಾನಿಗಳು ಪುರಾಣದ ಹೇಳ್ತಾನೆ ಹೇಳಿದ್ದಾರಲ್ವಾ. ಯಾಕೆ ಬರಲ್ಲ ಅಂತ ಹೆಂಡತಿಗೆ ಯಾಕೆ ಹೇಳಿದ್ದಾರೆ ಅಂದ್ರೆ, ಅನೇಕವಾದ ಮೋಹಕವಾದ ವಸ್ತುಗಳು ಅಂತ ಜಗತ್ತಿನ ಮೋಹಕವಾದ ವಸ್ತುಗಳಿವೆ, ಅನೇಕ ಇದೆ, ಒಂದಲ್ಲ ಎರಡಲ್ಲ, ಅನೇಕ ಮೋಹಕವಾದ ನಮ್ಮ ಮನಸ್ಸನ್ನು ಎಳೆದು ಬಿಡ್ತಾವು ಆ ವಸ್ತುಗಳು. ಅತೀ ಮೋಹಕವಾದ ವಸ್ತು ಅಂದ್ರೆ ಹೆಣ್ಣು. ಅದಕ್ಕಿಂತ ಮೋಹಕವಾದ ವಸ್ತು ಜಗತ್ತಿನ ಮೇಲೆ ಬೇರೆ ಯಾವುದೂ ಇಲ್ಲ. ಅತೀ ಮೋಹಕವಾದ ವಸ್ತು ಅಂದ್ರೆ ಹೆಣ್ಣು. ಈಗ ಆಚಾರ ಬಂದ್ಕೊಳ್ಳೆ ಕೇಳ್ತಾರೆ ಭಕ್ತರು, ನಿಮ್ಮ ಮನೆಯವ್ರು ಬಂದಾರ? ಬಂದಿಲ್ರಿ, ಅದಕ್ಕೆ ನಕ್ಕೋತಿದ್ದೀರಿ ನೀವು ಅಂತ. ಮಾರಿ ಸಣ್ಣಗಾಗಿದ್ದಾರೆ, ವೈನಿ ಬಂದಾರೇನ್ರಿ? ಬಂದಾರ ಅಂತ ನಾವು ಹೇಳೋ ಸ್ಟೈಲು ಹಂಗೆ. ಅತಿ ಮೋಹಕವಾದ ವಸ್ತು ಅಂದ್ರೆ ಹೆಣ್ಣು. ಅದಕ್ಕಿಂತ ಮೋಹಕವಾದ ವಸ್ತು ಬೇರೆ ಇಲ್ಲ ಜಗತ್ತಿನ ಮೇಲೆ. ಮೋಹಕವಾದ ವಸ್ತುಗಳಲ್ಲೇ ಶ್ರೇಷ್ಠವಾದ ವಸ್ತು ಯಾವುದು? ಹೆಣ್ಣು. ಅಷ್ಟು ಮೋಹಕವಾದ ವಸ್ತುನೇ ನಿಮ್ ಜೊತೆಗೆ ಬರಲ್ಲ ಅಂದ್ರೆ ಉಳಿತಿದ ಯಾವುದು? ಬರಲ್ಲ. ಬರೋದು ಯಾವ್ದು? ಮುಂಚೆ ಮಾಡಿರಿ ಧರ್ಮವ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ದಾನೆ ದೇವರು. ಅದಕ್ಕೆ ಹೆಂಡತಿ ಬರಲ್ಲ ಅಂತ ಅಲ್ಲಿ ಹೇಳಿದ್ದು. ಬರೋದು ಯಾವುದು? ಭಗವಂತನ ಸ್ಮರಣೆ ಮಾತ್ರ ನಮ್ಮ ಜೊತೆಗೆ ಬರ್ತದೆ. ಅದರ ಎಚ್ಚರಿಕೆ ನಮಗೆ ಯಾವಾಗಲೂ ಇರಬೇಕು. ಅದನ್ನೇ ಶಾಸ್ತ್ರ ಹೇಳಿದ್ದು. ಅದಕ್ಕೆ ದೇವರು ಯಾವಾಗಲೂ ನಮ್ಮ ಜೊತೆಗೆ ಬರ್ತಾನೆ, ಯಾವಾಗಲೂ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಅವನ ಸ್ಮರಣೆಯನ್ನ ಯಾವಾಗಲೂ ನೀನು ಮಾಡ್ತಾ ಇರು. ಮಾಡಬೇಕು ಅಂದ್ರೆ ಶಾಸ್ತ್ರ ಶ್ರವಣ ಮಾಡಬೇಕು. ಶಾಸ್ತ್ರ ಶ್ರವಣ ಆಗಬೇಕು ಅಂದ್ರೆ ಗುರುಗಳು ಬೇಕು. ಅದಕ್ಕೆ ಗುರುಗಳ ದ್ವಾರ ಶಾಸ್ತ್ರವನ್ನ ಶ್ರವಣ ಮಾಡಿ ಭಗವಂತನ ಮಹಿಮೆಯನ್ನ ತಿಳಿದು ನಿರಂತರದಲ್ಲಿ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇರು. ಕೂತಾಗ, ನಿಂತಾಗ, ಓಡಾಡುವಾಗ ಹರಿ ಭಜನೆ ಮಾಡೋ ನಿರಂತರ. ದೇವ್ರ ಸ್ಮರಣೆ ಮಾಡ್ಲಿಕ್ಕೆ ಯಾವುದೇ ರೂಲ್ಸ್ ಇಲ್ರಿ. ರಾಮ 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 ಕೃಷ್ಣ ಕೃಷ್ಣ ಅನ್ಬಹುದು. ಅದೇ ಸಂಧ್ಯಾನ ಮಾಡಬೇಕು ಅಂದ್ರೆ ರೂಲ್ಸ್ ಇದೆ. ಬೆಳಿಗ್ಗೆ ಸ್ನಾನ ಮಾಡಿ ಸಂಧ್ಯಾನ ಮಾಡಬೇಕು. ಇಲ್ರಿ ನಮ್ಮ ಮನೆಗೆ ಭಾಳ ಗೆಸ್ಟ್ ಬಂದಾರ, ಈ ಸಂಧ್ಯಾನ ಮುಗಿಸ್ಬಿಡ್ತೀನಿ, ಬ್ರಹ್ಮಯಜ್ಞ ಮುಗಿಸ್ತೀನಿ, ದೇವ್ರ ಪೂಜಾ ಮುಗಿಸ್ತೀನಿ, ಜಪ ಮುಗಿಸ್ತೀನಿ, ಆಮೇಲೆ ಸ್ನಾನ ಮಾಡ್ತೀನಿ, ಅಲ್ಲಿಗೆ ಬರಲ್ಲ. ಬರುತ್ತಾ? ಅದಕ್ಕೆಲ್ಲ ನೇಮ ಹೇಳ್ಯಾರ ಕೆಲವು ನಿತ್ಯ ಕರ್ಮಗಳು ನನಗೆ ನೇಮ. ಈ ದೇವರ ಸ್ಮರಣೆಗಂತೂ ನೇಮ ಹೇಳಿಲ್ಲಲ್ಲ. ನಿರಂತರದಲ್ಲಿ ಭಜನೆಯನ್ನ ಯಾವಾಗಲೂ ಮಾಡ್ತಾ ಇರು. ಏಕೆ? ಅವನಿಂದ ನಮಗೆಲ್ಲ ಪ್ರಯೋಜನ ಇದೆ ಅನ್ನುವ ಸಾರವನ್ನ, ಏನು ಶಾಸ್ತ್ರ ಸಾರ ಇದೆ ಅದೇ ಸಾರವನ್ನ ಹರಿದಾಸರಾಯರು ನಮಗೆ ಸರಳವಾದ ಭಾಷೆಯಲ್ಲಿ, ನಾವು ಮಾತಾಡ್ತಕ್ಕಂಥ ಪ್ರಾಕೃತ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅವರು ಆ ಕೆಲಸ ಮಾಡಿದ್ರು ಅಂದ್ರೆ, ನಮಗೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಮಗೆ ಅರ್ಥ ಆಗ್ತದೆ, ಬೇರೆ ಭಾಷೆ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ. ಅರ್ಥ ಆಗುತ್ತಾ? ಇದಕ್ಕೊಂದು ದೃಷ್ಟಾಂತ ಹೇಳಿ ಮುಗಿಸ್ಬಿಡ್ತೀವಿ. ಏನು? ಈಗ ಮಗುವಿಗೆ ತಿಳಿತಕ್ಕಂಥ ಭಾಷೆಗಳು ಬೇರೆ. ಮಗುವಿಗೆ, ಪುಟ್ಟ ಮಗುವಿಗೆ ತಾಯಿ ಆದವಳು ಕೆಲವು ಶಬ್ದ ಪರಿಚಯ ಮಾಡಿಸಿರ್ತಾಳೆ. ಏನಂತ ಹೇಳಿ? ಅನ್ನಕ್ಕೆ ಏನಂತ ಪರಿಚಯ ಮಾಡಿಸ್ತಾಳೆ? ಅದಕ್ಕೆ ಮಮ್ಮು ಅಂತ. ನೀರಿಗೆ ಆಬು ಪರಿಚಯ ಮಾಡ್ತಾರೆ, ಹೌದಾ? ಹಾಲಿಗೆ ಉಕ್ಕ. ಯಾವ ಶಬ್ದ ಡಿಕ್ಷನರಿಯಾಗಿಲ್ರಿ, ತಾಯಿ ಪರಿಚಯ ಮಾಡಿಸಿ, ಹೌದಾ? ಮಲ್ಕೋತಿ ಅಲ್ಲಿಕ್ಕೆ ಏನಂತಾರೆ? ತಾಚಿ ಮಾಡ್ತೀಯ ಅಂತ. ಇದು ಮಗು ತಿಳಿತಕ್ಕಂಥ ಭಾಷೆ. ಆ ಮಗು 1 ವರ್ಷದ ಬಹಳ ಹಳ್ಳಿ ಕತ್ರ ಕೇಳ್ತಾ ತಾಯಿ, ಏಯ್ ಮಮ್ಮುಂತೀಯ? ಅದು ಬೇಕಾದ್ರೆ ಹ್ಞೂ ಅಂತ ಬೇರೆ ಶಂಕ ಹೋಗ್ಬ ಹೌದಿಲ್ಲ. ಆಮೇಲೆ ಮಮ್ಮ ಆಯ್ತಾ, ಆಮೇಲೆ ನೀನು ಅಬು ಕುಡಿತೀಯಾ ಅಂತ ಕೇಳ್ತಾರೆ.
ಬೇಕಾದ್ರೆ ಹೂ ಅಥವಾ ಆಳ್ತು. ಅಥವಾ ಉಕ್ಕ ಕುಡಿತೀಯ ತಾಚಿಮ, ಇದರಲ್ಲಿ ಯಾವುದೋ ಒಂದು ಅದಕ್ಕೆ ತಿಳಿತಕ್ಕಂಥ ಭಾಷೆ ಬೇಕಾದ್ದು ಕೇಳಿ ಹೂ ಅಂತ ತಣ್ಣಗಾಗ. ಇದೇ ವಿಷಯಗಳನ್ನ ಬೇರೆ ಭಾಷೆಯಲ್ಲಿ ಕೇಳಿದ್ರೆ ತಿಳಿಯಂಗಿಲ್ರಿ, ಅದಕ್ಕೆ ತಿಳಿತಕ್ಕ ಭಾಷೆಯಲ್ಲಿ ಹೇಳ್ತೀವಿ. ಅದೇ ಮಗು ಹೋಗಿ ಏನೋ ಮಗುವೆ ತೀರ್ಥ ಪ್ರಸಾದವನ್ನ ಸ್ವೀಕಾರ ಮಾಡುವ, ಇನ್ನು ಶಂಕ ಹೊಡ್ತದ ಅರ್ಥ ಆಗ್ತಾ. ಮಗು ಕೇಳು ಗಂಗೋದಕವನ್ನು ಪಾನ ಮಾಡುವಿಯ, 354 ಕುಡಿತೀಯ. 354 ಅಂದ್ರೇನು ನಿಮಗೆ ಗೊತ್ತದೆ ಸ್ವಾಮಿ? 354 ಅಂದ್ರೇನು? ಈಗ ಬೇರೆ ವಿಷಯದಲ್ಲಿ 90, 60, 30 ಅವಲ್ಲ, ಹಂಗೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ಯಾರ ನಂಬರ್ಸ್. 354 ಅಂದ್ರೆ ಹಾಲು. ಹಾಲಿನ ಇರ್ತಕ್ಕಂಥ ಭಗವದ್ ರೂಪ ಎಷ್ಟು? 354. ಅದಕ್ಕೆ ಹಾಲು ಕುಡಿಯುವಾಗ ಇದು ಹಾಲು ಯಾವುದು ನಂದಿನಿದೋ ಗುಡ್ಲಕ್ಕದೋ? ನಿನ್ಲಕ್ಕೆ ಸರಿ ಇಲ್ಲ, ಗುಡ್ಲಕ್ಕೆ ಹಾಲು ಕುಡಿತಾನೆ ಹಾಳ. ಹೌದೇನ? ಇದಲ್ಲ, ಹಾಲು ಕುಡಿಯುವಾಗ ಭಗವದ್ ರೂಪಗಳು 354. 354 ಬಿಟ್ಟಿದ್ದ ಅದು ಅಕ್ಷೀರ ಪಾನವನ್ನು ಆಳ್ತದೆ. ಇದಕ್ಕೆ ತಿಳಿಲಾರದ ಭಾಷೆ. ಮಲ್ಕೋತೀಯ ಅಲ್ಲಿಕ್ಕೆ ಅನಂತ ಪದ್ಮನಾಭನ ವೃತ ಮಾಡುವಿಯ ಅಂದ್ರೆ ಏನೋ ಅರ್ಥ ಆಗತ್ತೆ. ಈಗ ತಿಳಿ ಆ ವಿಷಯ ಒಂದೇ, ಭಾಷೆ ತಿಳಿಯಲ್ಲ. ಅದೆಲ್ಲ ಅದಕ್ಕೆ ತಿಳಿದು ಅದೇ ಹೋಗಿ ಆಚಾರ್ಯ ಮಮ್ಮುಣ್ತೀರಾ ಅಂದ್ರೆ ಬೈತಾರ ನಮ್ಮ ಶ್ರೀನಿವಾಸಾಚಾರ್ಯ, ಮಗನೇ ನಾನು ಕೇಳ್ತಕ್ಕಂಥ ಭಾಷೆ ಇಲ್ಲ, ಮಮ್ಮುಣ್ತಾರೆ ನಾವು ಹೇಳ್ತೇನೆ ಅಂತ. ಹಂಗೆ ಹರಿದಾಸರು ಮಾಡಿದ ಉಪಕಾರ ಇಡೀ ಶಾಸ್ತ್ರ ಪ್ರಪಂಚವನ್ನ ಭಾಷಾಂತರಿಸಿ ಪರಮೋಪಕಾರ ಮಾಡಿದವರು ಹರಿದಾಸರು. ಅದಕ್ಕೆ ನಿನ್ನೆ ಕುಡ್ಲಿಗಿ ಮಠ ಸ್ವಾಮಿಗಳು ಹೇಳಿದರಲ್ವಾ, ಅವರು ಮಾಡಿದ ತಪಸ್ಸು, ಅವರು ಮಾಡಿದ ನಿಷ್ಠೆ, ಅವರು ಸಂಪಾದನೆ ಮಾಡಿ ಶಾಸ್ತ್ರದ ಜ್ಞಾನದಂತೆ ನಡೆದದ್ದು, ಅದೇ ಅವರಿಗೆ ಇಷ್ಟು ವರ್ಷಗಳಾದರೂ ಜ್ಞಾನಿಗಳ ಆರಾಧನೆ ನಡೀತಾ ಇರ್ತದೆ. ಇಷ್ಟು ಭಕ್ತರು ಸೇರ್ಲಿಕ್ಕೆ ಅದೇ ಕಾರಣ. ಅವರು ಇಷ್ಟು ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾರಿಲ್ಲ. ಅದಕ್ಕೆ ಹರಿದಾಸರನ್ನ ಭಾಷಾಂತರಕಾರರು ಅಂತ ಕರೆದಾರಿಲ್ಲ. ವೇದವ್ಯಾಸ ದೇವರನ್ನ ಸೂತ್ರಕಾರರು ಅಂತ ಕರೆದ್ರು, ಶ್ರೀಮದಾನಂದ ತೀರ್ಥರನ್ನ ಭಾಷ್ಯಕಾರರು ಅಂತ ಕರೆದ್ರು, ಟೀಕಾರಾಯರನ್ನ ಟೀಕಾರಾಯರು ಅಂತ ಕರೆದ್ರು, ಟೀಕೆ ಮಾಡಿದ್ರು ಅಂತ ಹೇಳಿ. ಹೌದಿಲ್ಲ? ನಮ್ಮ ಗುರುಗಳವರು ಟೀಕಾಚಾರ್ಯ ಇಬ್ಬರು ಇರ್ತಾರಪ್ಪ ಅಂದ್ರು. ಇನ್ನೊಬ್ರು ಯಾರು ಇದೆ ಮಂದಿ ಮನೆ ಟೀಕಾ ಮಾಡ್ಕೋ ತಿರುಗಾಡ್ತಾವಲ್ಲ, ಇದೊಂದು ಟೀಕಾಚಾರ, ಇದು ಕೆಲಸಕ್ಕೆ ಬರಲ್ಲ ಆ ಟೀಕಾರ. ಮುಂದೆ ಅವರಾದ್ಮೇಲೆ ಬಂದಂಥ ಮಹಾಪ್ರವೃತ್ತಿಗಳು ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮ ತೀರ್ಥರು, ಅನೇಕ ಎಲ್ಲ ಹೋಗಿ ನಿಮ್ಗಿದ್ದೇನೆ ಇಲ್ಲ ಇಲ್ಲ ಹೋಗ್ಯ ಊಟಕ್ಕೆ ಸಾಲ. ಅದಕ್ಕೆ ಇವರೆಲ್ಲ ಟಿಪ್ಪಣಿಕಾರರು ಅಂತ ಹರಿದಾಸರನ್ನ ಭಾಷಾಂತರಕಾರ. ಇಡೀ ಶಾಸ್ತ್ರ ಪ್ರಪಂಚವನ್ನ ಕನ್ನಡದಲ್ಲಿ ಭಾಷಾಂತರಿಸಿ ಪರಮೋಪಕಾರವನ್ನು ಮಾಡಿದ್ದಾರೆ. ಅಂಥವರ ಸ್ಮರಣೆ ಅವಶ್ಯವಾಗಿ ಮಾಡಬೇಕು. ಮೋಹನದಾಸರ ಆರಾಧನೆ, ವಿಜಯರಾಯರ ಸನ್ನಿಧಾನ, ಮೋಹನದಾಸರ ಸನ್ನಿಧಾನ, ತಾವೆಲ್ಲ ಭಕ್ತರು ಸೇರಿ ಈ ದೊಡ್ಡ ಪರ್ವಕಾಲದಲ್ಲಿ ಏನು ಭಾಗವಹಿಸಿದ್ದೀರಿ, ತಾವೆಲ್ಲ ಜ್ಞಾನಗಂಗೆಯಲ್ಲಿ ಮಿಂದಿ ಹೇಳ್ತಾ ಇದ್ದೀರಿ. ಅದರಲ್ಲಿ ನಮಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಪಂಡಿತ ಪ್ರಪಂಚಕ್ಕೂ ಈ ಮೋಹನದಾಸರ ವಂಶಸ್ಥರಿಗೂ ತಾವು ಇಷ್ಟೋ ತನಕ ಬ್ಯಾಸರಿಕಿಲ್ಲಾರದೆ ಕೂತ್ ಕೇಳಿರಿ, ಯಾರೂ ಅಳಗಾಡಿಲ್ಲ. ತಮಗೂ ಅನಂತವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾತಾಡ್ತಾರೆ ವಿದ್ವಾಂಸರು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇವೆ. ಶ್ರೀ ಗುರುಮಧ್ವೇಶ ಅರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದಗೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣ.